ದೇವದಾಸಿ ಪದ್ಧತಿ ನಿಷೇಧಕ್ಕೆ ಹೊಸ ಕಾನೂನು. ಕರ್ನಾಟಕ ರಾಜ್ಯದಲ್ಲಿ ಶತಮಾನಗಳಿಂದ ಬೇರೂರಿರುವ ದೇವದಾಸಿ ಪದ್ಧತಿ ಈಗ ಕಾನೂನುಬದ್ಧವಾಗಿ ಅಂತ್ಯಗೊಳ್ಳುವ ಹಂತಕ್ಕೆ ಬಂದಿದೆ. ರಾಜ್ಯಪಾಲರ ಸಹಿ ಬಿದ್ದಿರುವ ಕರ್ನಾಟಕ ದೇವದಾಸಿ ಪದ್ಧತಿ ನಿಷೇಧ ಕಾಯ್ದೆ 2025 ಸರ್ಕಾರ ಜಾರಿ ಮಾಡಲಿರುವ ಮಹತ್ವದ ಕಾಯ್ದೆಗಳಲ್ಲಿ ಇದು ಒಂದಾಗಿದೆ. ದೇವದಾಸಿ ಪದ್ಧತಿಯ ಹೆಸರಿನಲ್ಲಿ ಅನೇಕ ಬಡ ದಲಿತ ಮಹಿಳೆಯರು ಮತ್ತು ಅವರ ಮಕ್ಕಳು ಅತಿದೊಡ್ಡ ಶೋಷಣೆಗೆ ಒಳಗಾಗಿದ್ದರು. ಸಮಾಜದಲ್ಲಿ ಹೀನ ದೃಷ್ಟಿಗೆ ಒಳಗಾದ ಈ ಕುಟುಂಬಗಳು ಪೀಳಿಗೆಯಿಂದ ಪೀಳಿಗೆಗೆ ಸಂಕಟ ಅನುಭವಿಸುತ್ತಿದ್ದವು. 1982ರಲ್ಲಿ ದೇವದಾಸಿ ಸಮರ್ಪಣಾ ನಿಷೇಧ ಕಾಯ್ದೆ ಇದ್ದರೂ ಇದು ಅಷ್ಟು ಗಟ್ಟಿತನದಿಂದ ಕೂಡಿರಲಿಲ್ಲ. ಈಗ ಬರಲಿರುವ ಹೊಸ ಕಾಯ್ದೆ ದೇವದಾಸಿ ಪದ್ಧತಿಯನ್ನು ಸಂಪೂರ್ಣವಾಗಿ ನಿಷೇಧಿಸಿ ದೇವದಾಸಿ ತಾಯಂದಿರ ಕುಟುಂಬಗಳನ್ನು ಸಬಲೀಕರಣ ಮಾಡುವ ನಿಟ್ಟಿನಲ್ಲಿ ರೂಪುಗೊಂಡಿದೆ. ಕಾಯ್ದೆಯಲ್ಲಿ ಪ್ರಮುಖ ವಿಷಯಗಳೆಂದರೆ ಮಕ್ಕಳಿಗೆ ತಂದೆಯನ್ನು ಗುರುತು ಮಾಡಿಕೊಳ್ಳುವ ಹಕ್ಕು ಸಿಕ್ಕಿದೆ ಹಾಗೂ ದೇವದಾಸಿ ತಾಯಂದಿರ ಕುಟುಂಬಗಳಿಗೆ ಉಚಿತ ಆರೋಗ್ಯ, ಶಿಕ್ಷಣ ಮತ್ತು ವಸತಿ ಭಾಗ್ಯ ದೊರಕಲಿದೆ. ಹಾಗೂ ಮೂರನೇ ಮುಖ್ಯ ಅಂಶವೆಂದರೆ ಇದರಲ್ಲಿ ದೇವರಿಗೆ ಮಹಿಳೆಯರನ್ನು ಸಮರ್ಪಣೆ ಮಾಡುವಂಥದ್ದನ್ನು ನಿಷೇಧಿಸಲಾಗಿದೆ. ಒಂದು ವೇಳೆ ಮಹಿಳೆಯರನ್ನು ದೇವದಾಸಿ ಪದ್ಧತಿಗೆ ಒಳಪಡಿಸಿದರೆ 2 ರಿಂದ 5 ವರ್ಷ ಜೈಲು ಶಿಕ್ಷೆ ಹಾಗೂ ದಂಡವನ್ನು ವಿಧಿಸಲಾಗುತ್ತದೆ. ಹಾಗೂ ದೇವದಾಸಿ ಪದ್ಧತಿಯನ್ನು ತಡೆಗಟ್ಟಲು ಗ್ರಾಮ ಮಟ್ಟದಿಂದ ಹಿಡಿದು ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ ಹಾಗೂ ರಾಜ್ಯ ಮಟ್ಟದಲ್ಲಿ ಆಡಳಿತಾತ್ಮಕ ಸಮಿತಿಗಳು ಇರಲಿವೆ. ಇದರ ಜೊತೆಯಲ್ಲಿ ಜಾಗೃತ ಅಭಿಯಾನಗಳನ್ನು ಕೂಡ ಹಮ್ಮಿಕೊಳ್ಳುವುದು ಸರ್ಕಾರದ ಹೊಣೆಯಾಗಿರುತ್ತದೆ. ಕಳೆದ ಕಾಯ್ದೆ ಹಾಗೂ ಈ ಕಾಯ್ದೆಗೆ ಹೋಲಿಸಿಕೊಂಡರೆ ಈ ಕಾಯ್ದೆಯಲ್ಲಿ ಶಿಕ್ಷೆಗಳು ಬಹಳ ಗಟ್ಟಿಗೊಂಡಿವೆ. 2 ವರ್ಷ ಜೈಲು, ಕನಿಷ್ಠ ಅಂದರೂ 2 ವರ್ಷ ಜೈಲು ಹಾಗೂ 1 ಲಕ್ಷ ರೂಪಾಯಿ ದಂಡ. ಪ್ರಚಾರ ಮಾಡಿದರೆ 1 ರಿಂದ 5 ವರ್ಷಗಳವರೆಗೆ ಜೈಲು ಮತ್ತು 50,000 ರೂಪಾಯಿ ದಂಡವನ್ನು ಹಾಕಲಾಗುತ್ತದೆ. ಮುಖ್ಯವಾಗಿ ಈ ಕಾಯ್ದೆ ಸಮಾಜದ ಪರಿವರ್ತನೆಗೆ ದಾರಿ ತೆರೆಯಲಿದೆ. ಹೊಸ ಕಾಯ್ದೆ ಕೇವಲ ನಿಷೇಧಕ್ಕೆ ಸೀಮಿತವಾಗದೆ ದೇವದಾಸಿ ಮಹಿಳೆಯರ ಪುನರ್ವಸತಿ, ಸಬಲೀಕರಣ ಮತ್ತು ಮಾನವೀಯ ಬದುಕಿಗೆ ಒತ್ತು ನೀಡುತ್ತಿದೆ. ಇದು ಶೋಷಿತರಿಗೆ ಸ್ವತಂತ್ರದ ದಾರಿ ಒದಗಿಸುತ್ತದೆ ಎಂಬುದು ದೇವದಾಸಿ ಹಕ್ಕುಗಳ ಹೋರಾಟಗಾರರ ಅಭಿಪ್ರಾಯವಾಗಿದೆ. ಕಾಯ್ದೆಯ ಕುರಿತು ಮಾತನಾಡಿದ ಪಡಿಯಮ್ಮ ಕ್ಯಾದಗುಂಪಿ, ಇಷ್ಟು ವರ್ಷ ನಮ್ಮ ಮಕ್ಕಳಿಗೆ ತಂದೆ ಹೆಸರಿನ ಹಕ್ಕು ಸಿಕ್ಕಿರಲಿಲ್ಲ. ಇಂದು ಕಾಯ್ದೆಯ ಮೂಲಕ ಅವರಿಗೆ ಆ ಹಕ್ಕು ಸಿಗುತ್ತದೆ. ಇಂದು ದೇವದಾಸಿ ತಾಯಂದಿರು ಮತ್ತು ಮಕ್ಕಳು ಹಗಲು ಇರುಳು ಎನ್ನದೆ ಹೋರಾಡಿದರಿಂದಲೇ ಪಿತೃತ್ವ ಹಕ್ಕು ಸಿಕ್ಕಿದೆ. ನಾವು ಅನುಭವಿಸಿದ ನೋವನ್ನು ಮುಂದಿನ ಪೀಳಿಗೆ ಅನುಭವಿಸಬೇಕಾಗಿಲ್ಲ. ಈ ಕಾಯ್ದೆ ಜಾರಿಗೊಳಿಸಲು ನಿರ್ಧರಿಸಿದ ಸರ್ಕಾರಕ್ಕೆ ಧನ್ಯವಾದಗಳು ಎಂದಿದ್ದಾರೆ.